ನಮಸ್ಕಾರ ಸ್ನೇಹಿತರೆ, ಎವ್ರಿಥಿಂಗ್ ಈಸ್ ಈಸಿ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ತುಂಬ ದಿನಗಳಾಯಿತು ವಿಡಿಯೋ ಮಾಡಿ. ಇವತ್ತು ಈ ವಿಡಿಯೋ ಮಾಡೋಕ್ಕೆ ಕಾರಣ ಕರ್ನಾಟಕ TET ಎಕ್ಸಾಮ್. ಕರ್ನಾಟಕ TETಯ ಈ ಒಂದು ಎಕ್ಸಾಮ್ನ ಒಂದು ಏನು ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಈ ಅನೌನ್ಸ್ಮೆಂಟಲ್ಲಿ ತುಂಬಾ ಆಶ್ಚರ್ಯದಾಯಕವಾದಂತಹ ಕೆಲವೊಂದು ವಿಚಾರಗಳು ಈ ರಿಸಲ್ಟಿಂದ ನನಗೆ ಅನುಭವಕ್ಕೆ ಬಂದದ್ದು. ಅದನ್ನು ನಿಮ್ಮ ಮುಂದೆ ಎಲ್ಲನೂ ಹಂಚ್ಕೋತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರ್ತಕ್ಕಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ ಸ್ನೇಹಿತರೆ. ಈ ಮುಂದೆ ಬರ್ತಕ್ಕಂತಹ TET ಎಕ್ಸಾಮ್ ಆಗಿರ್ಬೋದು, HST ಆಗಿರ್ಬೋದು ಅಥವಾ PU ಕಾಲೇಜ್ ಲೆಕ್ಚರ್ ಆಗಿರ್ಬೋದು, ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ತೆಗೆದುಕೊಂಡ್ಬರ್ತೀನಿ. ಹಾಗಾಗಿ ಇದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸ್ನೇಹಿತರೆ, ಇವತ್ತಿನ ಒಂದು ಏನು 8/8/2024ಕ್ಕೆ ಒಂದು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಕರ್ನಾಟಕ TET 2024ರ ರಿಸಲ್ಟು ಶಾಲಾ ಶಿಕ್ಷಣ ಇಲಾಖೆ ಕೇಂದ್ರೀಕೃತ ದಾಖಲಾತಿ ಘಟಕದಿಂದ 2024ರ ಒಂದು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಏನಾಗಿದೆ, ಇದು 2024 30ರಂದು ಪರೀಕ್ಷೆ ನಡೆದಿತ್ತು. ಜೂನ್ 30ರಂದು ಪರೀಕ್ಷೆ ನಡೆದಿತ್ತು ಸ್ನೇಹಿತರೆ, ಸಂಡೇ. 2024ರಲ್ಲಿ ನಡೆದಂತಹ ಈ ಪರೀಕ್ಷೆ 1ರಿಂದ 5ನೇ ತರಗತಿ ಮೊದಲನೇ ಪೇಪರ್ ಇತ್ತು. 2ನೇ ಪತ್ರಿಕೆ ಬಂದು 6ರಿಂದ 8ನೇ ತರಗತಿಗೆ ಇತ್ತು. ಈ ಒಂದು ಪರೀಕ್ಷೆಗೆ ಏನು ಹಾಜರಾದಂತಹ ಅಭ್ಯರ್ಥಿಗಳ ಸಂಖ್ಯೆ ನೋಡೋದೇ ಆದರೆ ಪತ್ರಿಕೆಗೆ 90,299 ಅಭ್ಯರ್ಥಿಗಳು ಹಾಜರಾಗಿದ್ದರು. ಇದರಲ್ಲಿ ಕೇವಲ 4,014 ಜನರು ನೋಡಿ ಫ್ರೆಂಡ್ಸ್, 4,000 ಕೇವಲ 16 ಜನ ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ. 2ನೇ ಪತ್ರಿಕೆಯನ್ನು ನೋಡಿದಾಗ 1,55,000 ವಿದ್ಯಾರ್ಥಿಗಳಿದ್ದರು. ಈ ವಿದ್ಯಾರ್ಥಿಗಳಲ್ಲಿ ಅಂದರೆ ಅಭ್ಯರ್ಥಿಗಳಲ್ಲಿ ಕೇವಲ ಆಯ್ಕೆ ಆಗಿದವ್ರು ನೋಡಬೇಕು ಅಂದರೆ ಸ್ನೇಹಿತರೆ 10,660 ಜನ ಮಾತ್ರ ರಿಸಲ್ಟ್ನ ಪಡ್ಕೊಂಡಿದ್ದಾರೆ. ಅಂದರೆ ಈ ಹಿಂದಿನ ಒಂದು ಪರೀಕ್ಷೆಯನ್ನು ನೋಡಿಕೊಂಡಾಗ 1,50,000 ಅಂತ ನೀವು ಒಂದು ಕಾಮನ್ ಆಗಿ ನಂಬರ್ ತೊಗೊಂಡ್ರೆ 1,50,000 ಜನ ಹಾಕಿದ್ರೂ ಕೂಡ 26,000ಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಈ ಹಿಂದಿನ TET ಪರೀಕ್ಷೆಗಳಲ್ಲಿ ಪಾಸ್ ಆಗ್ತಾ ಇದ್ರು. ಈಗಿನ ಅಂಕಿ ಸಂಖ್ಯೆಗಳನ್ನು ನಾವು ನೋಡಿಕೊಂಡಾಗ ಸ್ನೇಹಿತರೆ ತುಂಬಾ ಒಂದು ಕಡಿಮೆ ರಿಸಲ್ಟ್ ಬಂದಿದೆ. ಕೇವಲ 6% ಮಾತ್ರ ರಿಸಲ್ಟ್ ಬಂದಿರತಕ್ಕಂಥದ್ದು. ಒಂದು ತುಂಬಾ ಕಡಿಮೆ ರಿಸಲ್ಟ್ ಆಗಿರ್ಬೋದು ಒಂದು TET ಒಂದು ಇಯರ್ಗಳನ್ನು ನೋಡಿಕೊಂಡಾಗ ಅಂತ ಅನಿಸುತ್ತೆ. ಈ ಹಿಂದಿನಕ್ಕಿಂತನೂ ಮಿನಿಮಮ್ ಅಂದ್ರೂ 20,000 ಆಗೇ ಆಗ್ತಾಯಿದ್ರು. ಈಗ ಕೇವಲ ನಿಮಗೆ 16,000 ಎರಡು ಸಂಖ್ಯೆಗಳನ್ನು ತಗೊಂಡ್ರೆ 10,660 ಅದನ್ನು ಅಂದರೆ ಪೇಪರ್ 2 ಪೇಪರ್ 1 ತೊಗೊಂಡ್ರೆ 4,016 ಜನ ಏನಾಗಿದ್ದಾರೆ. ಇವೆರಡನ್ನು ತೊಗೊಂಡ್ರು ಕೂಡ ಒಂದು ಕಾಮನ್ ಆಗಿ ಒಂದು ಏನಂದರೆ ನಾವು ಒಂದು 15,000 ಅಂತ ಅಂದ್ಕೊಂಡ್ರೂ ಕೂಡ 10,000 ಅಭ್ಯರ್ಥಿಗಳ ಸಂಖ್ಯೆಯಲ್ಲಿ ಕಡಿಮೆ ಆಗಿರೋದು ತುಂಬಾ ಒಂದು ಆಶ್ಚರ್ಯ ಅಂತ ಅನಿಸುತ್ತೆ ಸ್ನೇಹಿತರೆ. ರಿಸಲ್ಟ್ ತುಂಬ ಕಡಿಮೆ ಬಂದಿದೆ. ಕಾರಣ ನೀವೆಲ್ಲರೂ ನೋಡಿರ್ಬೋದು, ಯಾರೆಲ್ಲ ಎಕ್ಸಾಮ್ಗೆ ಅಟೆಂಡ್ ಆಗಿದ್ದೀರಾ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಹೇಳಿಕೆಯ ರೀತಿಯ ಪ್ರಶ್ನೆಗಳು ತುಂಬ ಇದ್ವು. ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ ಬರ್ತಾ TET ಒಂದು ಹಾರ್ಡ್ ಆಗ್ತಕ್ಕಂತಹ ಒಂದು ಏನು ಪೇಪರ್ ತೆಗಿತಾ ಇದ್ದಾರೆ, ಬರ್ತಾ ತುಂಬಾ ಅದರ ಕಠಿಣತೆ ಏನಿದೆ ಜಾಸ್ತಿ ಆಗ್ತಾಯಿದೆ. ಹಾಗೆ ಯಾರೆಲ್ಲ TETನ ರಿಸಲ್ಟ್ನ ಪಡ್ಕೊಂಡಿಲ್ವೋ ಬೇಜಾರು ಮಾಡ್ಕೋಬೇಡಿ. ಮತ್ತೆ ಸೆಪ್ಟೆಂಬರಲ್ಲಿ ಬಿಡ್ತಾರೆ ಅಂತಕ್ಕಂತಹ ಒಂದು ಮಾಹಿತಿ ಇದೆ. ಯಾಕಂದರೆ ನೋಟಿಫಿಕೇಷನ್ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. 6ರಿಂದ 8ನೇ ತರಗತಿಗೆ ಏನಿದ್ದಾರೆ ಮತ್ತೆ GPSTR ಕ್ವಾಲಿಫಿಕೇಷನ್ ಮಾಡ್ತೀವಿ, 10,000 ಮತ್ತೆ ಕರಿತೀವಿ ಅಂತಿದ್ದಾರೆ. ಹೈಸ್ಕೂಲು ಮತ್ತು ಹೈಯರ್ ಪ್ರೈಮರಿ ಎರಡನ್ನೂ ಕೂಡ ಕರಿತೀನಿ ಅಂತಿದ್ದಾರೆ. ಅದಕ್ಕೋಸ್ಕರ ಒಂದು ಐಡಿಯಾ ಪ್ರಕಾರ ಈ ಹಿಂದೆ ನಡೆದಕ್ಕಂತಹ ನೇಮಕಾತಿಗಳ ಪ್ರಕಾರ ನೋಡಿದರೆ ಸ್ನೇಹಿತರೆ ಮತ್ತೆ ಅವ್ರು ಕರೆದ್ರೆ ಮತ್ತೆ TETನ ಕರೀತಾರೆ. TETನ ಕರೆದು GPSTR ಆಗ್ಬೋದು. ಮತ್ತೆ ನಿಮಗೆ ಒಂದು ಅವಕಾಶ ಖಂಡಿತವಾಗ್ಲೂ ಸಿಗುತ್ತೆ. ಅದರಲ್ಲಿ ನೀವು ಈ ಒಂದು ಪಾಸಾದವ್ರ ಸಂಖ್ಯೆಯಿಂದ ನಿಮ್ಗೇನು ಗೊತ್ತಾಗುತ್ತೆ ಅಂದರೆ ಕಠಿಣತೆ ಮಟ್ಟ ಗೊತ್ತಾಗುತ್ತೆ. ಹಾಗಾಗಿ ನಿಮ್ಮ ಪ್ರಿಪ್ರೇಷನ್ ಏನಿರುತ್ತೆ ದಯವಿಟ್ಟು ಪರೀಕ್ಷೆಗೆ ಅಪ್ಲಿಕೇಶನ್ ಹಾಕಿದ್ಮೇಲೆ ದಯವಿಟ್ಟು ಯಾರೂ ಓದೋಕ್ಕೆ ಹೋಗಬೇಡಿ. ತುಂಬಾ ಬರ್ತಾ ಕಠಿಣತೆ ಜಾಸ್ತಿ